ಮಧುಗಿರಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ಸಂವಿಧಾನ ಸಂರಕ್ಷಣಾ ಪಡೆ ವತಿಯಿಂದ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ಸಂಯೋಜಕಿ ಶ್ರೀಮತಿ ಇಂದಿರಾ ಅವರು, ಮತದಾರರ ಪಟ್ಟಿಯ ಹೊಸ ಪರಿಷ್ಕರಣೆಯಲ್ಲಿ ಹಲವಾರು ದಾಖಲಾತಿಗಳನ್ನು ಸಲ್ಲಿಸಬೇಕಾಗಿದ್ದು, ಅರ್ಜಿ ನಮೂನೆಗಳ ಪ್ರಕಾರ ಸಾಮಾನ್ಯ ನಾಗರಿಕರು ಭಾರತೀಯರೇ ಅಲ್ಲವೆಂಬುದನ್ನು ಪ್ರಶ್ನಿಸುವಂತಹ ಪರಿಸ್ಥಿತಿ ಉಂಟಾಗುವ ಸಾಧ್ಯತೆಯಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಈ ರೀತಿಯ ಪರಿಷ್ಕರಣೆ ಸಾಮಾನ್ಯ ಜನರಿಗೆ, ಬಡವರಿಗೆ ಹಾಗೂ ಅಲೆಮಾರಿ ಸಮುದಾಯಗಳಿಗೆ ತೊಂದರೆ ಉಂಟುಮಾಡುವ ಸಾಧ್ಯತೆಯಿದೆ. ದಾಖಲೆಗಳ ಕೊರತೆಯಿಂದ ಅವರು ಈ ದೇಶದ ನಿವಾಸಿಗಳು ಅಲ್ಲವೆಂಬ ಅನುಮಾನ ಎದುರಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಬಹುದು ಎಂದು ಹೇಳಿದರು. ಆದ್ದರಿಂದ ಜನವಿರೋಧಿ ಕಾಯ್ದೆಗಳನ್ನು ಕೇಂದ್ರ ಸರ್ಕಾರ ಅನುಷ್ಠಾನಗೊಳಿಸಬಾರದು. 1952ರಲ್ಲಿ ಅನುಸರಿಸಿದ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾದರಿಯನ್ನೇ ತಾಂತ್ರಿಕವಾಗಿ ಮುಂದುವರಿಸಬೇಕು ಎಂಬುದು ಸಾಮಾನ್ಯ ಜನರು, ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತರು ಹಾಗೂ ಅಲೆಮಾರಿ ಸಮುದಾಯಗಳ ಒತ್ತಾಯವಾಗಿದೆ ಎಂದು ಹೇಳಿದರು. ಈ ಕ್ರಮವನ್ನು ಕೂಡಲೇ ವಾಪಸ್ ಪಡೆದು ಹಳೆಯ ಪದ್ಧತಿಯನ್ನು ಮುಂದುವರಿಸಬೇಕು. ಜೊತೆಗೆ ಕರ್ನಾಟಕ ಸರ್ಕಾರವು ಈ ಕ್ರಮಕ್ಕೆ ವಿರೋಧ ವ್ಯಕ್ತಪಡಿಸಬೇಕು ಹಾಗೂ ವಿರೋಧ ಪಕ್ಷಗಳು ಈ ಕಾಯ್ದೆಯನ್ನು ಖಂಡಿಸಿ ಜನಸಾಮಾನ್ಯರಿಗೆ ಅನುಕೂಲವಾಗುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಯೋಜಕರಾದ ರಾಮಕೃಷ್ಣಪ್ಪ, ರಮೇಶ್ ಅರಳಾಪುರ, ಮಂಜು ಜೀವಿಕಾ, ವಕೀಲ ಡಾ ಬಾಣದ ರಂಗಯ್ಯ, ಕರ್ನಾಟಕ ದಲಿತ ಸರ್ವೋದಯ ಸಮಿತಿ ತಾಲೂಕು ಅಧ್ಯಕ್ಷ ಡಿಎಚ್ ನರಸಿಂಹಮೂರ್ತಿ ದೊಡ್ಡಹೊಸಹಳ್ಳಿ, ರಂಗಸ್ವಾಮಿ ಪಿಕೆ ಪುರವರ, ಸಮಾಲೋಚಕರಾದ ಮೆಕ್ಕಾ ಬಿ ಎಸ್ಕೆ, ಶಿವು ಅರಳಾಪುರ, ಬಸ್ತಿಗಪ್ಪ ಎನ್ಎಚ್, ಎಸ್ಕೆ ರಂಗನಾಥ ಸಿದ್ದಾಪುರ ಸೇರಿದಂತೆ ಹಲವಾರು ಮುಖಂಡರು ಭಾಗವಹಿಸಿ ಖಂಡನೆ ವ್ಯಕ್ತಪಡಿಸಿದರು. ವರದಿ ಹರೀಶ್, ವಿಜ್ವಲ ಸುದ್ದಿ. ಮತದಾರರ ಪಟ್ಟಿ ಅವ್ರು ಮಾಡಬೇಕಾಗಿತ್ತು, ಅದು ಬಿಟ್ಬಿಟ್ಟು ನುಸುಳಕೋರರು ಬಂದಿದ್ದಾರೆ ಅಂತ ಹೇಳಿ ಇಡೀ ದೇಶದ ಜನರನ್ನು ಅನುಮಾನಾಸ್ಪದವಾಗಿ ನೋಡೋ ಪ್ರಕ್ರಿಯೆ ಇದೆಯಲ್ಲ, ಇದು ಕೂಡ ನಮ್ಮ ಸಂವಿಧಾನಕ್ಕೆ ವಿರೋಧವಾಗಿರುವಂಥದ್ದು. ಸಂವಿಧಾನ ಏನು ಹೇಳುತ್ತೆ, ಈ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬನೂ ಕೂಡ ಈ ವಯಸ್ಕನಾದ ಮೇಲೆ ಮತದಾರ ಅಂತ. ಆದರೆ ಇವತ್ತು ನಾವು ಚುನಾವಣಾ ಆಯೋಗ ಮಾಡಬೇಕಾಗಿರೋ ಕೆಲಸವನ್ನು ನೀವು ಸಾಬೀತು ಮಾಡಿ ಅಂತ ಹೇಳಿಬಿಟ್ಟು ನಮಗೆ ಒಂದು ರೀತಿಯಲ್ಲಿ ಇದನ್ನು ನಿರ್ಬಂಧ ಹೇರಿದೆ. ಆದರೆ ನಿರ್ಬಂಧ ಹೇರಲಿ, ನಾವು ಬೇಕಾದ್ರೆ ನಾವು ಸಾಬೀತು ಮಾಡ್ತೀವಿ. ಆದರೆ ಅದು ಕೇಳಿರೋ ದಾಖಲೆ ಇದೆಯಲ್ಲ, ಅದು ಯಾವ ಸಾಮಾನ್ಯ ಮನುಷ್ಯನಿಗೂ ಕೂಡ ದಾಖಲೆ ಆಗಿಲ್ಲ. ಹಾಗಾಗೇ ಇದರಲ್ಲಿ ಬಹಳಷ್ಟು ಜನ ಅವಿದ್ಯಾವಂತರು, ದೀನರು, ದಲಿತರು, ಮುಸ್ಲಿಮರು, ಮಹಿಳೆಯರು ಆಚೆಗೆ ಹೋಗಿ ಮತದಾನದ ಹಕ್ಕು ಜೊತೆಗೆ ಈ ದೇಶದ ನಾಗರಿಕ ಹಕ್ಕನ್ನು ಕಳ್ಕೊಳ್ತಾರೆ. ಆದ್ದರಿಂದ ನಾವು ಈ ದೇಶದ ಜನರಿಗೆ ಪರವಾಗಿ ಹೇಳೋದು ಅಂದರೆ ಎಸ್ಐಆರ್ ಪ್ರಕ್ರಿಯೆ ಬೇಕಾಗಿಲ್ಲ. ಹಾಗೇನಾದರೂ ಅದನ್ನು ಮಾಡಲೇಬೇಕು ಅನ್ನೋದಾದರೆ ಜನರ ಬಳಿ ಇರುವ ದಾಖಲೆಯನ್ನು ತೆಗೆದುಕೊಂಡು ಮಾಡಬೇಕು. ಅದು ಆಧಾರ್ ಕಾರ್ಡ್ ಇರ್ಬೋದು, ಅಥವಾ ಅವ್ರ ಹತ್ರ ಇರುವಂಥ ಹಸಿರು ಕಾರ್ಡ್ ಆಗ್ಬೋದು, ಅಥವಾ ಅವರಿರುವಂಥ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು. ಈ ಥರ ಸಾಧಾರಣವಾದ ದಾಖಲೆಯನ್ನು ಇಟ್ಕೊಂಡು ಎಲ್ಲರೂ ಕೂಡ ಮತದಾನದ ಹಕ್ಕನ್ನು ಪಡ್ಕೋಬೇಕು. ಈ ದೇಶದಲ್ಲಿರೋ ಯಾರನ್ನು ಕೂಡ ಮತದಾನದ ಪಟ್ಟಿ ದಾಟೆಗೆ ಹೋಗಬಾರ್ದು ಅಂಥೇಳಿ ನಾವು ಜನಪರ ಸಂಘಟನೆ ಪರವಾಗಿ, ಈ ತಾಲೂಕಿನ ಜನತೆಯ ಪರವಾಗಿ ಒತ್ತಾಯ